ನಾವು 2005 ಬೆಂಗಳೂರಿಗೆ ಬಂದಿವಿ. ಬಂದಾಗೆ ಚಿತ್ರಗೀತೆ ಬುಕ್ಕಲ್ಲಿ ಸದಾಶಿವನಗರ ದೊಡ್ಡ ಮನೆ ಅಡ್ರೆಸ್ ನೋಡಿ ಅಪ್ಪು ಸರ್ ಬರ್ತಡೆಗೆ ಲೆಟರ್ ಮುಖಾಂತರ ಪೋಸ್ಟ್ ಆಫೀಸ್ ಮುಖಾಂತರ ನಾವು ಅವರಿಗೆ ತಿಳಿಸಿದೀವಿ ಹುಟ್ಟದಬ್ಬ. ಅವರು ನಮಗೆ ತಿರ್ಗಾ ಬಂತು ವಾಪಸ್ಸು ಲೆಟ್ರು, ಧನ್ಯವಾದಗಳು ಅಭಿಮಾನಿಗಳೇ ಮನೆ ದೇವರು ಅಂತ ಒಂದು ಲೆಟ್ರ್ ಬಂತು. ಆ ಲೆಟ್ರ್ ಜೊತೆಲಿ ಎಲ್ಲ ಈ ಅಪ್ಪು ಫಿಲಿಮ್ದೆಲ್ಲ ಫೋಟೋಸ್ಗಳು, ಆಮೇಲೆ ತಿರ್ಗಾ ಅಭಿ ಫಿಲಿಮ್ ಫೋಟೋಸ್ಗಳು ಎಲ್ಲ ಒಂದು ಲೆಟರ್ ತರ ಒಂದು ಕಾಫಿ ತರ ಬಂತು. ಅವಾಗೆ ನಮಗೆ ಖುಷಿ ಆಯ್ತು. ಅವಾಗಿಂದ ಫ್ಯಾನು ಎಲ್ಲ. ಅಂದ್ರೆ ಇವಾಗ ನಾವು ದೊಡ್ಡ ಮನೆ ಅಭಿಮಾನಿಯಾಗಿ ಎಲ್ಲ ಕಲಾವಿದರಿಗೆ ಬೆಲೆ ಕೊಟ್ಟು ಬಾಳಂತ ದೊಡ್ಡ ಮನೆ ಅಭಿಮಾನಿಗಳಾಗಿ ನಾವು ಬದುಕ್ತಾ ಇದೀವಿ. ನಮಗೆ ಅದೊಂದು ದೊಡ್ಡ ಹೆಮ್ಮೆಯಿಂದ ನಾವು ಹೇಳ್ಕೊಳಕ್ ಇಷ್ಟಪಡ್ತೀವಿ. ಅದು ಏನಂದ್ರೆ ಸಡಗರ, ಅದು ಈ ಮಾತಲ್ಲಿ ಹೇಳೋದಲ್ಲ, ಥಿಯೇಟರ್ ಮುಂದೆ ನೀವೇ ನೋಡ್ತೀರಾ, ನಿಮ್ಗೆ ಗೊತ್ತಾಗುತ್ತಾ. ಇಡೀ ಇವತ್ತು ನಾವು ಅವತ್ತು ಪೋಸ್ಟ್ ಮುಖಾಂತರ ನಾವು ಅಭಿಮಾನಿ ಆದವರು. ಇವತ್ತು ಅಚ್ಚೆಯಲ್ಲಿ ಪೋಸ್ಟ್ ಅಚ್ಚೆಯಲ್ಲಿ ಅವ್ರದ್ದು ಫೋಟೋ ಬಂದಿದೆ. ನಮಗೆ ತುಂಬಾ ಹೆಮ್ಮೆ ಅಂದ್ರೆ ಹೆಮ್ಮೆ, ಖುಷಿ ಅಂದ್ರೆ ಖುಷಿ. ಹಂಗಾಗಿ ಸೆಲೆಬ್ರೇಷನ್ ಯಾವತ್ತೂ ದೊಡ್ಡ ಮನೆಯದು ಕಮ್ಮಿ ಆಗೋದೇ ಇಲ್ಲ. ಏನು ಕಮ್ಮಿ ಆಗಕ್ಕೆ ನಾವು ಬಿಡೋದೇ ಇಲ್ಲ. ಅದೇ ಒಬ್ರಕಿನ್ನ ಒಬ್ರಿಗೂ ಫ್ಯಾನ್ಗಳು ಇದ್ದೇ ಇದ್ದಾರೆ. ಇವಾಗ ಆಲ್ ಇಂಡಿಯಾ ಅಪ್ಪು ಸರ್ ಅಂತ ಎಲ್ಲರಿಗೂ ಗೊತ್ತಿರೋದೆ. ಇಡೀ ಎಲ್ಲೆಲ್ಲೋ ಫಾರಿನು, ಎಲ್ಲ ಔಟ್ ಆಫ್ ಕಂಟ್ರಿಲಿ ಎಲ್ಲೆಲ್ಲೋ ಹೆಸರು ಅವ್ರದ್ದು. ಅವ್ರು ಮಾಡಿರೋಂಥ ಪುಣ್ಯ ಕೆಲಸಕ್ಕೆ ಬಹಳ ಖುಷಿ ಆಗುತ್ತೆ. ಅವ್ರನ್ನ ಸದಾ ನಾವಿಲ್ಲಿ ಇಟ್ಕೊಂಡಿರ್ತೀವಿ. ನಾವು ಮುಸ್ಲಿಂ ಆದ್ರೂ ಅಚ್ಚೆ ಹಾಕ್ಸ್ಕೊಳ್ಳೋ ಯೋಗ್ಯತೆ ನಮ್ಗೆ ಇಲ್ಲ, ಆದ್ರೆ ನಮ್ಮ ಹೃದಯದಲ್ಲಿ ಅವ್ರು ಅಚ್ಚೆ ಆಗಿರ್ತಾರಂತ ನಾನು ಖುಷಿ ಪಡ್ತೀನಿ. ನನ್ನ ಹೆಸರು ಪ್ರತಾಪ್ ಅಪ್ಪು ಅಂತ. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಬಾಸ್ ಅಭಿಮಾನಿ. 2002 ಏಪ್ರಿಲ್ 26 ಅವತ್ತು ಥಿಯೇಟರ್ಗೆ ಮೊದಲನೇ ಸಲ ಕಾಲಿಟ್ಟಿದ್ದು ನಾನು, ಫಸ್ಟು ಅಪ್ಪು ಸಿನಿಮಾಗೇನೆ. ಅವತ್ತಿಂದ ಇವತ್ತಿನವರೆಗೂ ಅಪ್ಪು ಬಾಸ್ ಅಪ್ಪಟ ಅಭಿಮಾನಿ. ಮತ್ತು ಅವ್ರ ಪ್ರತಿಯೊಂದು ಸಿನಿಮಾಗಳು ನೋಡ್ಕೊಂಡು ಬಂದಿದ್ದವರು. ಬಟ್ ಸಿನಿಮಾ ನೋಡಿ ಅಭಿಮಾನಿ ಆದವನಲ್ಲ ನಾನು, ಅವ್ರ ವ್ಯಕ್ತಿತ್ವ ನೋಡಿ ಅಭಿಮಾನಿ ಆದವನು. ಅವರು ಪ್ರತಿಯೊಂದು ಸರಿ ತುಂಬ ಸರಿ ಭೇಟಿ ಮಾಡಿದ್ದೀನಿ ಅವ್ರನ್ನ. ವಾರ ಭೇಟಿ ಮಾಡ್ತಿದ್ದೆ, ಶೂಟಿಂಗ್ ಸೆಟ್ಸ್ಗಳಿಗೆ ಹೋಗ್ತಿದ್ದೆ, ಮನೆ ಹತ್ರ ಪ್ರತಿ ಸರಿ ಮೀಟ್ ಮಾಡ್ತಿದ್ದೆ, ಬರ್ತ್ಡೇಗಳು. ಮತ್ತು ಎಲ್ಲೇ ಶೂಟಿಂಗ್ ನಡೆದ್ರು ಕೂಡ ಅವ್ರು ಇದ್ದಾಗ ಅವ್ರ ಫೋಟೋಗಾಗಿ ಆ ಕ್ಷಣ ತುಂಬ ಖುಷಿಯಾಗಿತ್ತು. ಇವತ್ತು ಅವ್ರು ಇಲ್ಲ, 50ನೇ ವರ್ಷ ಬರ್ತಡೆ, ತುಂಬ ನೋವಾಗ್ತಾ ಇದೆ. ಬಟ್ ಪ್ರತಿಯೊಬ್ಬರೂ ಯಾರೇ ಆಗಲಿ ಎಲ್ರಿಗೂ ಒಳ್ಳೇದನ್ನು ಮಾಡಿ ಅಪ್ಪು ಬಸ್ನ ಫಾಲೋ ಮಾಡಿ. ಸುಮ್ಮನೆ ಅಭಿಮಾನಿ ಆದರೆ ಸಾಲದು, ಅವ್ರ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೆಲ್ಲನೂ ಫಾಲೋ ಮಾಡ್ಕೊಂಡು ಹೋಗಿ ಅವ್ರು ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದರಲ್ಲಿ ನಾವು ಭಾಗಿಯಾಗಿ ನಮ್ಮಿಂದ ಆದಷ್ಟು ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಇಷ್ಟಪಡ್ತೀನಿ. ಯಾವುದೇ ನಟರಿಗೂ ಯಾರೂ ಕೆಟ್ಟ ಟ್ರೋಲ್ ಮಾಡೋದಾಗ್ಲಿ, ಕೆಟ್ಟ ಪದಗಳನ್ನು ಬಳಸೋದಾಗ್ಲಿ ಯಾರೂ ಮಾಡಬೇಡಿ. ನಮ್ಮ ಬಾಸ್ ನಮ್ಗೆ ಏನು ಹೇಳ್ಕೊಟ್ಟಿದ್ದಾರೆ, ಕೆಟ್ಟವರಿಗೆ ಒಳ್ಳೇದನ್ನು ಬಯಸೋಣ ಅಂತ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ಫಾಲೋ ಮಾಡೋಣ, ಎಲ್ರಿಗೂ ಒಳ್ಳೇದು ಬಯಸೋಣ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಪ್ಪು ಬಾಸ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.